ನಮಸ್ಕಾರಗಳು ಮೇಷರಾಶಿಯ ಬಂಧುಗಳೇ. ಇಂದು ಮಾರ್ಚ್ 4 ಮಹಾಪವಾಡದ ದಿನವಾಗಿದೆ. ಬ್ರಹ್ಮಾಂಡದ ಮಹಾಪವಾಡ. ನಮಸ್ಕಾರ ಮೇಷರಾಶಿಯವರ ಜನ್ಮಜಾತ ಹೋರಾಟಗಾರರೇ. ಇಂದು ಮಾರ್ಚ್ 4. ಇಂದು ಕೇವಲ ಒಂದು ದಿನವಲ್ಲ, ಇದು ನಿಮ್ಮ 10 ವರ್ಷಗಳ ದಾರಿದ್ರ್ಯದ ಸಂಕೋಲನೆಗಳು ಪುಡಿಯಾಗುವ ಮಹಾಕ್ಷಣ. ಕಳೆದ ಒಂದು ದಶಕದಿಂದ ನೀವು ಅನುಭವಿಸಿದ ಆ ನರಕ ಯಾತನೆ, ಹಸಿವು, ನಂಬಿದವರಿಂದಲೇ ಬೆನ್ನಿಗೆ ಚೂರಿ ಹಾಕಿಸಿಕೊಂಡ ಆ ಕಹಿ ನೆನಪುಗಳು, ಇವೆಲ್ಲವನ್ನ ಕಾಲಚಕ್ರವು ಇಂದು ಸರಿಪಡಿಸಲಿದೆ. ಸಮಾಜ ನಿಮ್ಮನ್ನು ನೋಡಿ ನಕ್ಕಿರಬಹುದು, ಸಂಬಂಧಿಕರು ನಿಮ್ಮನ್ನು ಅಪ್ರಯೋಜಕ ಎಂದು ಹಣೆಪಟ್ಟಿ ಕಟ್ಟಿರಬಹುದು. ಆದರೆ ಇಂದು ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಕಾಲಭೈರವನೇ ನಿಮ್ಮ ಪರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ಇಂದು ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ಆಕಾಶದಲ್ಲಿ ನಿಮ್ಮ ರಾಶ್ಯಾಧಿಪತಿ ಮಂಗಳನು ಅಂಗಕಾರಕ ಯೋಗದ ಉತ್ತುಂಗಕ್ಕೆ ಏರಿ ನಿಮ್ಮ ವಿಧಿಯನ್ನೇ ತಿರುಗಿ ಬರೆಯಲಿದ್ದಾನೆ. ಈ ಮಹಾಪರ್ವವು ನಿಮ್ಮ ಜೀವನದ ಸಕಲ ದೋಷಗಳನ್ನು ಸುಟ್ಟು ಭಸ್ಮ ಮಾಡಲಿದೆ. ಮೇಷರಾಶಿಯವರೇ, ಇಂದು ನಿಮ್ಮ 11ನೇ ಮನೆಯಲ್ಲಿ ಮಂಗಳ ಮತ್ತು ರಾಹುವಿನ ಪ್ರಚಂಡ ಯುತಿ ನಡೆಯುತ್ತಿದೆ. ಇದು ಅಂಗಕಾರ ಯೋಗವಾದರೂ ಈ ಬಾರಿ ಇದು ನಿಮಗೆ ವಿನಾಶವನ್ನಲ್ಲ, ವಿಜಯದ ಸಿಂಹಾಸವನ್ನು ತರಲಿದೆ. ಮಂಗಳನು ನಿಮ್ಮ ಧೈರ್ಯವನ್ನು ಜಗತ್ತಿಗೆ ಪರಿಚಯಿಸಲಿದ್ದಾನೆ. ಇದುವರೆಗೆ ಎದೆಯ ಮೇಲೆ ಕುಳಿತಿದ್ದ ಭಯದ ಭೂತ ಇಂದು ಓಡಿ ಹೋಗಲಿದೆ. ರಾಹುವು ನಿಮಗೆ ಅನಿರೀಕ್ಷಿತ ಹಾದಿಯಲ್ಲಿ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ವಿದೇಶಿ ಸಂಪರ್ಕದ ಮೂಲಕ್ಕೆ ಹಣ ತಂದುಕೊಡಲಿದ್ದಾನೆ. ಶತ್ರುಗಳು ನಿಮ್ಮನ್ನು ಕೆಳಕ್ಕೆ ತಳ್ಳಲು ಹಳ್ಳ ತೋಡಿದ್ದರೂ ಇಂದು ಅವರು ತಮ್ಮದೇ ಹಳ್ಳದಲ್ಲಿ ಬೀಳಲಿದ್ದಾರೆ. ನೀವು ಫಿನಿಕ್ಸ್ ಹಕ್ಕಿಯಂತೆ ಬೆಂಕಿಯಿಂದಲೇ ಎದ್ದು ಬರಲಿದ್ದೀರಾ. ಸಾಲದ ಸುಳಿಯಲ್ಲಿ ಸಿಲುಕಿ ಉಸಿರುಗಟ್ಟುತ್ತಿದ್ದ ದಿನಗಳಿಗೆ ಇಂದು ಮರಣ ಶಾಸನ ಬರೆಯಲಾಗುವುದು. ನಿಮ್ಮ ಜಾತಕದ ಧನಸ್ಥಾನಕ್ಕೆ ದೇವಗುರು ಬೃಹಸ್ಪತಿಯು ಅಮೃತ ದೃಷ್ಟಿ ಬೀಳುತ್ತಿದೆ. ಇದುವರೆಗೆ ಸ್ಥಗಿತಗೊಂಡಿದ್ದ ವೇತನ ಅಥವಾ ಬರಲ್ಲ ಅಂದಿದ್ದ ಹಳೆಯ ಬಾಕಿ ಇಂದು ಪವಾಡದಂತೆ ನಿಮ್ಮ ಕೈ ಸೇರಲಿದೆ. ಕೋರ್ಟ್ ಕಚೇರಿಗಳಲ್ಲಿ ದಶಕಗಳಿಂದ ಸಿಲುಕಿದ್ದ ಪಿತ್ರಾರ್ಜಿತ ಆಸ್ತಿಯ ವಿವಾದಗಳು ಇಂದು ಮೇಷರಾಶಿಯವರ ಪರವಾಗಿ ಇತ್ಯರ್ಥವಾಗಲಿದೆ. ಬಂಗಾರ ಅಥವಾ ಭೂಮಿಯ ಮೇಲೆ ಇಂದು ನೀವು ಮಾಡುವ ಒಂದು ಸಣ್ಣ ಹೂಡಿಕೆ ನಿಮ್ಮ ಮುಂದಿನ 7 ತಲೆಮಾರಿಗೆ ಅನ್ನ ನೀಡಲಿದೆ. ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುವ ಸಮಯವಿದು. ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಮೂಲೆ ಗುಂಪು ಮಾಡಿದವರು ಇಂದು ನಡುಕ ಶುರುವಾಗಲಿದೆ. ನೀವು ಕೆಲಸ ಮಾಡುವಾಗ ಸಂಸ್ಥೆಯಲ್ಲಿ ನಿಮಗೆ ಉನ್ನತ ಸ್ಥಾನ ಅಥವಾ ದೊಡ್ಡ ಜವಾಬ್ದಾರಿ ಸಿಗಲಿದೆ. ನಿಮ್ಮ ವಿರೋಧಿಗಳು ನಿಮ್ಮ ಮುಂದೆ ಕೈ ಮುಗಿದು ನಿಲ್ಲುವ ಕಾಲ ಬಂದಿದೆ. ಸ್ವಂತ ಉದ್ಯೋಗ ಪ್ರಾರಂಭಿಸಲು ಬಯಸುವವರಿಗೆ ಇಂದು ಬ್ರಹ್ಮಾಂಡವೇ ಸಹಾಯ ಮಾಡಲಿದೆ. ನಿಮ್ಮ ಶ್ರಮಕ್ಕೆ ಇಡೀ ಸಮಾಜವೇ ತಲೆಬಾಗುವ ಸಮಯವಿದು. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ. ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಬೆಂಕಿಯಂತಿದ್ದ ವಾತಾವರಣ ಇಂದು ತಣ್ಣಗಾಗಲಿದೆ. ನಿಮ್ಮ ಮನೆಯ ಮೇಲೆ ಪ್ರಯೋಗವಾದ ಕೆಟ್ಟ ದೃಷ್ಟಿ ಮತ್ತು ತಂತ್ರ ಮಂತ್ರಗಳ ಪ್ರಭಾವ ಇಂದು ಸಾಕ್ಷಾತ್ ಹನುಮಂತನ ಗದೆಯ ಏಟಿಗೆ ಧೂಳಿಪಟವಾಗಲಿದೆ. ಅತಿ ಮುಖ್ಯದ ಘಟ್ಟಕ್ಕೆ ಬಂದಿದ್ದೆ. ಇದು ಮಧ್ಯಾಹ್ನ 2 ಗಂಟೆಗೆ ನೀವು ಕೆಂಪು ಬಟ್ಟೆಯನ್ನು ಧರಿಸಿ ಸುಬ್ರಹ್ಮಣ್ಯ ಸ್ವಾಮಿಯ ಮುಂದೆ ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚಿ ಓಂ ಸುಬ್ರಹ್ಮಣ್ಯ ನಮಃ ಎಂಬ ಮಂತ್ರವನ್ನು 1008 ಬಾರಿ ಜಪಿಸಿ. ಈ ವಿಡಿಯೋದ ಕೆಳಗೆ ನಾನು ಪವಾಡಕ್ಕೆ ಸಿದ್ಧನಿದ್ದೇನೆ, ಓಂ ಸುಬ್ರಹ್ಮಣ್ಯ ನಮಃ ಎಂದು ಬರೆದು ನಿಮ್ಮ ಸಮಸ್ಯೆಗಳನ್ನು ಕಮೆಂಟ್ ಮಾಡಿ. ಮೇಷರಾಶಿಯವರೇ, ನಿಮ್ಮ ಕತ್ತಲೆಯ ದಿನಗಳು ಮುಗಿದಿವೆ. ಇಂದಿನಿಂದ ನಿಮ್ಮ ಸಾಮ್ರಾಜ್ಯದ ಆರಂಭ. ವಿಶ್ವಾಸವಿಡಿ, ಗೆಲುವು ನಿಮ್ಮದೇ. ಈ ಮೆಗಾ ಎಪಿಸೋಡ್ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಮೇಷರಾಶಿಯವರಿಗೂ ಶೇರ್ ಮಾಡಿ. ಸದಾಕಾಲ ಆ ದೇವನ ಕೃಪೆ ನಿಮ್ಮ ಮೇಲಿರಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.